ಮಹಾಪ್ರಭು ಮಹಾಪ್ರಭು, ನಿಮ್ಮ ತಮ್ಮನನ್ನು ಒಂದು ಹಂದಿ ಕೊಂದು ಹಾಕಿತು. ನೀನ್ ಯಾರು? ಕಲಿಯ ಪರಿಸ್ಥಿತಿ ಧರ್ಮಶಾಸ್ತ್ರಗಳನ್ನು ಬಲ್ಲವರು, ಲೋಕದ ವಿಚಾರವನ್ನು ಅರಿತವರು, ಹೀಗೆ ಅಜ್ಞಾನಿಯಂತೆ ಕಣ್ಣಿನಾಗುವುದು. ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿ ನಿಯಮ ನಿಮಗೆ ತಿಳಿಯದೆ ತಾಯಿ. ಸಾವುದೇಕೆ ಒಂದು ಆತ್ಮಕ್ಕಲ್ಲ, ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವ ವೀರರು ಧೀರರು ಈ ಚತುರ್ಮುಖದಲ್ಲಿ ಯಾರು ಇಲ್ಲವೆಂದು ತಿಳಿದೆ. ಕೇವಲ ಆ ಹರಿಯು ಹಂದಿ ವೇಷಧಾರಿಯಾಗಿ ಬರಬೇಕಾಯಿತು. 10,000 ತಾಯಾದ ನೀನು ಹೀಗೆ ದಿಕ್ಕಟ್ಟವಂತೆ ಕಣ್ಣಿನಾಕುವುದೇ. ನನ್ನನ್ನು ನೋಡು ಸಹೋದರ ಸರ್ಕಾರದಿಂದ ಎಷ್ಟು ಆನಂದ 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 ಪರಮಾನಂದ. ಸಹೋದರ ಇವನ್ಯಾತ ವಹಿಸದ ಗಳಿಗೆಯಲ್ಲಿ ನಿನಗಾಗಿ ನನ್ನ ಪ್ರಾಣವನ್ನಾದರೂ ಗೊತ್ತೇ ಇತ್ತು. ದಿಗ್ವಿಜಯ ಸಾಧಿಸಿದ್ದೇನೆ ಎಂದು ವಿಶ್ವ ಶಕ್ತಿಯ ಉತ್ತರಿಸುತ್ತೇನೆ. ದಿಟ್ಟ ನುಡಿ ಹಾಡಿದ ನಿನ್ನಂತ ತೋರಿಸುವಂತನನ್ನು ಕೇವಲ ಒಂದು ಹತ್ತಿಗೆ ಗೊತ್ತಾಗಿ ಎಂದರೆ
ಯಾರಾಗಿ ನನ್ನನ್ನು ತಡೆಯಬೇಕಾದ ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಎತ್ತ ತಾಯಿ ಬೇರೆ ನಿನಗೆ ಗೊತ್ತಿಲ್ಲ. ಆ ನನ್ನ ಕುಲ ವೈರಿಯನ್ನು ಹರಿಯಲು ಬಂದಲ್ಲದೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸ್ವಾಮಿ, ಈಗಾಗಲೇ ನಾಚಿನ ಸಾವಿನಿಂದ ಕೇವಲ ಹತ್ತು ಸೊರಗುತ್ತಿದ್ದರು. ಅವರನ್ನು ಮತ್ತಷ್ಟು ಈಡು ಮಾಡಬೇಕು. ಆ ಶ್ರೀಹರಿಯು ಸಾಮಾನ್ಯನಲ್ಲ. ಆತನನ್ನು ಎದುರಿಸುವುದವರು ಯಾರೂ ಇಲ್ಲ. ನಮ್ಮಲ್ಲಿ ಕಡೆಗೆ ನಂಬಿಕೆದವರು ಯಾರೂ ಇಲ್ಲ. ನಿಮ್ಮನ್ನು ರಕ್ತ ಕುದಿಯುತ್ತದೆ, ಆಕ್ರೋಶ ಹುಟ್ಟುತ್ತದೆ. ಸೇಡಿನ ಜ್ಞಾನದಲ್ಲಿ ದೇವರ ವ್ಯಾಪ್ತಿರುವಾಗ ನೀನಲ್ಲ ನನ್ನ ತಾತ ಬ್ರಾಹ್ಮಣ ಬಂತನ್ನು ಕೇಳುವ. ನನ್ನ ಸ್ಥಿತಿಯನ್ನು ಒಮ್ಮೆ ನೋಡಿ. ನಿಮಗೆ ಏನಾದರೂ ಆದರೆ ನನ್ನ ಗತಿಯನ್ನು, ನನ್ನ ತಂದೆಯ ಗತಿಯನ್ನು. ಹೇಳಿ ಎಣ್ಣೆ ನಾನಾರು ಚಂದ್ರಪುತ್ರ ಬ್ರಹ್ಮನ ಮೊಮ್ಮಗ. ಓಂಕಾರ ಮಾತ್ರದಿಂದ ಲೋಕವನ್ನೇ ದರ್ಶಿಸಬಲ್ಲ ಈ ಹಿರಣ್ಯ ಕಶ್ಯಪನ ಹೆಂಡತಿಯಾಗಿ ಕಣ್ಣಿನ ಹಾಕಲು ನಾಚಿರುವುದಿಲ್ಲವೇ? ನೀವೇನೇ ಹೇಳಿದರು, ನಾನು ನಿಮ್ಮನ್ನು ಬಿಡುವುದಿಲ್ಲ. ಗುರುಗಳೇ, ನೀವಾದವರಿಗೆ ಹೇಳಬಾರ್ದು. ಹಿರಣ್ಯಕಶಿಪು ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನೆ ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನನ್ನ ಭಾವಗುಣದ ಮೇಲೆ ನಿಮಗೆ ನಂಬಿಕೆಯಿಲ್ಲ. ಉಪಯೋಗವಿಲ್ಲ. ಏನೆಂದರೆ ಬಾಹುಬಲವಾಗಲಿ ಆಯುಧವಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಓಂ ನಮಃ ಶಿವಾಯ. ತಪಸ್ಸು ಮಾಡು. ಆ ದೇವರನ್ನು ಮೆಚ್ಚಿಸು. ಅದ್ಭುತವಾದ ಶಕ್ತಿಯನ್ನು ಪಡೆದುಕೋ. ಹಿರಣ್ಯಕಶಿಪು ಲೋಕಗಳನ್ನೇ ಗೆಲ್ಲುವಂತೆ ರಾಜ್ಯಭಾರ ಮಾಡಲು ಯಶವಂತನಾಗಬಲ್ಲ.